ಅರಣ್ಯ ಇಲಾಖೆಯ ಲೋಪಗಳ ವಿರುದ್ಧ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ಕೋಡಿಹಳ್ಳಿ ಚಂದ್ರಶೇಖರ್ ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನಲ್ಲಿ ಅಕ್ರಮವಾಗಿ ನಡೆಯುತ್ತಿದ್ದ ವಿದ್ಯುತ್ ಸುರಂಗ ಮಾರ್ಗ ಯೋಜನೆಗೆ ನ್ಯಾಯಾಲಯದ ಮೂಲಕ ತಡೆಯಾಜ್ಞೆ ತರಲಾಗಿದೆ. ಕಾಡಿನಂಚಿನಲ್ಲಿ ಕೃಷಿ ಮಾಡಿಕೊಂಡಿರುವ ರೈತರನ್ನ ಅರಣ್ಯ ಇಲಾಖೆ ಒಕ್ಕಲೆಬ್ಬಿಸುತ್ತಿದೆ ಎಂದು ಕುಟುಕಿದ್ದಾರೆ. ಈ ರೈತರು ಮರ ಕಡಿಯೋದಕ್ಕೆ ಭಾಳ ಕಟ್ಟುನಿಟ್ಟಿನ ಕ್ರಮಗಳಿದ್ದಾವೆ. ಅವು ಪರವಾನಗಿ ಇಲ್ಲದೆ ಕಡಿಬಾರ್ದು, ಪರವಾನಗಿ ತಗೋಬೇಕು, ಈ ಥರ ಪ್ರೊಸೀಜರ್ಗಳನ್ನ ಫಾಲೋ ಮಾಡಬೇಕು ಇತ್ಯಾದಿಗಳು ನಿಬಂಧನೆಗಳೆಲ್ಲ ಇದ್ದಾವೆ. ಅದನ್ನು ಯಥಾ ಪ್ರಕಾರ ಪಾಲನೆ ಮಾಡಿದರೂ ಕೂಡ ಅನುಮತಿ ತಗೊಳ್ಳೋದು ಭಾಳ ಕಷ್ಟ ಆಗಿಬಿಡ್ತದೆ. ಇದರ ಕೆಳಗಡೆ ಪ್ರಶ್ನೆ ಏನು ಅಂದರೆ, ಈ ತರ್ಕ ರೈತರಿಗೂ ಅವ್ರಿಗೂ ಆದ ಮೇಲೆ ನಮ್ಮ ಗಮನಕ್ಕೆ ಬರ್ತದೆ. ನಾವು ಅದನ್ನು ಚರ್ಚೆ ಮಾಡ್ತೀವಿ. ಅರಣ್ಯ ಇಲಾಖೆಯವ್ರಿಗೂ DFO ಅವ್ರುಗಳಿಗೆಲ್ಲ ಮಾತಾಡ್ತೇವೆ. ಅಲ್ರಿ, ರೈತರಿಗೆ ಒಂಚೂರು ಸರಳ ಮಾಡ್ರಪ್ಪ. ಕಾಡಿನ ಮರ ಕಡಿದ್ರೆ ನಾವು ಅದಕ್ಕೆ ಕ್ಷಮೆ ಇಲ್ಲ. ರೈತ ಅವನು ಹೊಲ ಗದ್ದೆಲಿ ಕಡಿಯೋದಕ್ಕೆ ಇಷ್ಟೊಂದು ಯಾಕೆ ನೀವು ಅವನಿಗೆ ತೊಂದರೆ ಕೊಡ್ತೀರಿ ಅಂತ ಹೇಳಿ ಆಮೇಲೆ ರೈತರೇ ಆರ್ಗ್ಯುಮೆಂಟ್ ಶುರು ಮಾಡಿರು. ನೀವು ಕಳ್ಳ ಮರ ಸಾಗಿಸೋದಕ್ಕೆ ಪರ್ಮಿಷನ್ ಕೊಡೋದಿಲ್ವಾ, ಹಾಗೆ ಹೀಗೆ ಇದೆಲ್ಲ ಚರ್ಚೆ ನಡೀತು. ಲೈಸೆನ್ಸ್ ಇರ್ತಕ್ಕಂಥ ವುಡ್ ಇಂಡಸ್ಟ್ರೀಸ್, ಅದು ಸಾಮಿಲ್ ಅಂತ ಏನು ಕರಿತೀರಿ ಅಥವಾ ಪ್ಲೈವುಡ್ ಫ್ಯಾಕ್ಟ್ರಿಗಳು ಅಂತ ಏನು ಕರಿತೀವಿ, ಇನ್ನೂ ಇತರೆ ಮರದಿಂದ ಅನೇಕ ಉತ್ಪನ್ನಗಳನ್ನು ತಯಾರು ಮಾಡ್ತಕ್ಕಂಥ ಇಂಡಸ್ಟ್ರೀಸ್ ಎಷ್ಟಿದ್ದಾವೆ ಅಂತ ನೋಡಿದರೆ ಅರ್ಧ ಭಾಗ ವಿತೌಟ್ ಲೈಸೆನ್ಸ್ ಇದ್ದಾವೆ. ಹೆಂಗೆ ರನ್ ಮಾಡ್ತಾ ಇದ್ದೀರಿ ಅಂತ ಕೇಳಿದ್ವಿ. ಸರ್, ಹಿಂದಿನಿಂದ ನಡ್ಕೊಂಬಂದಿದೆ, ಹಂಗೆ ನಡ್ಕೊಂಡು ಹೋಗುತ್ತೆ ಸರ್, ನೀವೇನಿದ್ರು ಸರ್ಕಾರಕ್ಕೆ ಮಾತಾಡಿ ಸರ್. ಈ 1 ವರ್ಷದ ಹಿಂದೆ ಈಗಿರುವ ಅರಣ್ಯ ಮಂತ್ರಿಗೆ ನಾನು ಖುದ್ದ ಭೇಟಿ ಮಾಡಿ ನೋಡಿ, ವಿತೌಟ್ ಲೈಸೆನ್ಸು ತಾವು ಹೆಂಗೆ ರನ್ ಆಗೋಕ್ಕೆ ಅವಕಾಶ ಕೊಟ್ಟಿದ್ದೀರಿ, ಗಳಿಗೆ ಸ್ಟಾಪ್ ಮಾಡಲಿ ಅಂತ. ಅವ್ರು ಏನೂ ಮಾಡಲೇ ಇಲ್ಲ. ಅದಕ್ಕೆ ಮತ್ತೆ ಹಿಂದೆ ಆದಂಥ 2010ರಲ್ಲಿ ಏನು ನಾವು ಪ್ರಯತ್ನ ಮಾಡಿದ್ವಿ, ಅದೇ ಪ್ರಯತ್ನವನ್ನು ಈಗ ಕೂಡ ಹೈಕೋರ್ಟ್ ಚೀಫ್ ಜಸ್ಟಿಸ್ ಮುಂದೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಹಾಕಿಸಿ ಆ ಮೂಲಕ ಇವತ್ತು ಈ ತೀರ್ಮಾನವನ್ನು ನಾವು ಪಡಿಬೇಕಾಗ ಅನಿವಾರ್ಯತೆ ಬಂದಿದೆ. ಯಾಕೆ ಈ ಪ್ರಶ್ನೆ ಅಂದರೆ, ಸರ್ಕಾರದ ಕಣ್ಣು ಮುಂದೆ ವಿತೌಟ್ ಲೈಸೆನ್ಸು ಅಕ್ರಮವಾಗಿ ಮರ ಸಾಗಾಣಿಕೆ ಆಗ್ತಾ ಇದೆ. ಇದನ್ನು ನೋಡಿಕೊಂಡು ಸರ್ಕಾರ ಸುಮ್ಮನೆ ಇದ್ದಾರೆ ಅಂದರೆ ಏನು ಅರ್ಥ? ಇದು ಅರ್ಥ ಏನು? ಇದು ಒಬ್ಬ ರೈತ ತಾನು ಬೆಳೆಸಿದಂಥ ಮರನ ಕಟಾವು ಮಾಡೋದಕ್ಕೆ ಇಲ್ಲದ ಕಾಯ್ದೆ ಕಾನೂನುಗಳನ್ನು ಪಾಲನೆ ಮಾಡಬೇಕು. ಅಕ್ರಮವಾಗಿ ನಡೆಸ್ತಕ್ಕಂಥವ್ರಿಗೆ ಏನು ಇಲ್ಲಕ್ಕೆ ಇಲ್ವಾ? ಈ ವಿಚಾರದ ಕೆಳಗಡೆ ನಾವು ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡಲಾಗಿ ಘನ ನ್ಯಾಯಾಲಯ ನಿಮ್ಮ ಹತ್ರ ಅಕ್ರಮ ಎಷ್ಟು ನಡೀತಾ ಇದೆ,